ನಮಸ್ಕಾರ ಸ್ನೇಹಿತರೆ. 2 ದಿನಗಳಿಂದ UPP ಪಕ್ಷದ ಅಧಿಕೃತ ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ಸ್ ವರ್ಕ್ ಆಗ್ತಾಯಿಲ್ಲ. ಮೋಸ್ಟ್ಲಿ ರಿನ್ಯೂವಲ್ಗೆ ಬಂದಿರುತ್ತೆ, ಮಾಡಿರಲ್ಲ. ಇದಕ್ಕೂ ಹಾಗೂ UI ಚಿತ್ರದ ಕ್ಲೈಮ್ಯಾಕ್ಸ್ಗೂ ಏನಾದರೂ ಸಂಬಂಧ ಇದೆಯಾ? ಯಾಕೆ ಅಂತಂದರೆ UI ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ಉಪೇಂದ್ರ ಅವರು ಹೇಳ್ತಾರೆ, ನಾನೇ ಸೃಷ್ಟಿ ಮಾಡಿರ್ತಕ್ಕಂತಹ ಕ್ಯಾರೆಕ್ಟರು ನನ್ನನ್ನೇ ಓವರ್ಟೇಕ್ ಮಾಡ್ತಾಯಿದೆ. ನಾನು ಅಂದ್ಕೊಂಡಿದ್ದಲ್ಲ, ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ, ಕಲ್ಕಿಗೂ ಸತ್ಯ ಗೊತ್ತಿತ್ತು. ಆದರೆ ಬೇಗ ಆಗ್ಬಿಡಬೇಕು ಅನ್ನೋ ಉದ್ದೇಶದಲ್ಲಿ ಕಲ್ಕಿ ಕೂಡ ಅದೇ ರೀತಿ ಬರ್ತಾನೆ. ಏನಂತಂದರೆ, ಅಮ್ಮ ನೋಡಮ್ಮ, ನಿನ್ನನ್ನು ಈ ಸ್ಥಿತಿಗೆ ತಂದವ್ರನ್ನ ನಾನು 2 ಪೀಸಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ, 5 ತಿಂಗಳು ಟೈಮ್ ಕೊಡು, ಅದನ್ನು ಉದುರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಉಪೇಂದ್ರ ಅವ್ರಿಗೆ ಇಷ್ಟಪಡಲ್ಲ. ಆದರೆ ಇಲ್ಲಿ ಏನಂತಂತಂದರೆ, ಅವ್ರಿಗೂ ಎಲ್ಲ ಗೊತ್ತು ಅನ್ನೋದು ಕೊನೆಗೆ ಗೊತ್ತಾಗಿ ಅದು ಹರಿದಾಕ್ಬಿಡ್ತಾರೆ. ಇಲ್ಲಿ UPP ಪಕ್ಷ ಜನನೇ ನಡ್ಸ್ಕೊಂಡು ಹೋಗಬೇಕು ಅಂತ ಅವ್ರು ಹೇಳ್ತಾ ಇದ್ದರೂ ಕೂಡ UPP ಪಕ್ಷದ ಸಂಸ್ಥಾಪಕರಾಗಿ ಅವರು ಒಂದು ಜವಾಬ್ದಾರಿ ತೊಗೊಂಡಿದ್ರು. ಅಂದರೆ ಯಾವುದೇ ಪದವಿ ಅಂತ ನಾನು ಇಲ್ಲಿ ಯಾವುದು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಇಲ್ಲಿ ಯಾರಿಗೆ ಯಾವುದು ಪದವಿ ಕೊಟ್ಟಿಲ್ಲ, ನನಗೂ ಕೊಟ್ಟಿಲ್ಲ. ಆದರೆ ಇದು ಜನರೇ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನಿಜಾನೇ. ಆದರೆ ಈ ವೆಬ್ಸೈಟು, ಈ ಪಕ್ಷ ಅನ್ನೋದು ಬೇಕೇ ಬೇಕು, ಯಾವುದೇ ರೀತಿ ಡಿಸ್ಕಂಟಿನ್ಯೂ ಆಗಬಾರ್ದು ಅಂತ ನನ್ನ ಉದ್ದೇಶ. ನಿಮ್ಮ ಉದ್ದೇಶಗಳೇನು, ನಿಮ್ಮ ಒಂದು ಅನಿಸಿಕೆಗಳೇನು, ದಯವಿಟ್ಟು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದರ ಬಗ್ಗೆ ಉಪೇಂದ್ರ ಅವರು ಸ್ಪಷ್ಟನೆ ಕೊಟ್ಟರೆ ಒಳ್ಳೆಯದೇ. ನಾನೇ ಡೈರೆಕ್ಟಾಗಿ ಕೇಳ್ಬೋದಿತ್ತು, ಆದರೆ ಈ ಮೂಲಕ ಕೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ಥ್ಯಾಂಕ್ ಯು. ಜೈ ಪ್ರಜಾಕೀಯ.